ಪಕ್ಷ ಆ ಪ್ರಶ್ನೆ ಕೂಡ ಉಳಿದಿದೆ. ಇದರ ಜೊತೆಗೆ ಪಿಕ್ಚರ್ ಅಭಿ ಬಾಕಿ ಹೇ ಅನ್ನೋ ರೀತಿಯಲ್ಲಿ ಮುಂದಿನ ಡೈಲಾಗ್ಗಳು, ಮುಂದಿನ ಆಕ್ಷನ್ ಸೀಕ್ವೆನ್ಸ್ಗಳು ಸದ್ಯಕ್ಕೆ ದೆಹಲಿಗೆ ಶಿಫ್ಟ್ ಆಗಿರೋದ್ರಿಂದ ಆ ಕಡೆಯಿಂದ ಹೈಕಮಾಂಡ್ ಯಾವ ರೀತಿಯಲ್ಲಿ ನರೇಷನ್ ಡಿರೆಕ್ಷನ್ ಮಾಡುತ್ತೆ ಈ ಸ್ಟೋರಿಯನ್ನ ಅನ್ನೋ ಕುತೂಹಲ ಕೂಡ ಮತ್ತಷ್ಟು ದುಪ್ಪಟ್ಟಾಗಿದೆ. ಚರ್ಚೆಯಲ್ಲಿ ಒಂದಷ್ಟು ಕುತೂಹಲಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಇವತ್ತು ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾದ ಎಚ್.ಎನ್. ಚಂದ್ರಶೇಖರ್ ಅವರು, ಜೆಡಿಎಸ್ ವಕ್ತಾರರಾದ ಪ್ರದೀಪ್ ಕುಮಾರ್, ಆಮ್ ಆದ್ಮಿ ಪಕ್ಷದ ವಕ್ತಾರರಾದ ಡಾಕ್ಟರ್ ದಿನೇಶ್, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ವಿನಾಯಕ್ ಭಟ್, ಹಾಗೆ ಕಾಂಗ್ರೆಸ್ನಿಂದ ಮಾಜಿ MLC ಪುಟ್ಟಸಿದ್ದ ಶೆಟ್ಟಿ ಅವರು ಆಚೆಯಿಂದ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಶೆಟ್ಟಿ ಸರ್, ನನ್ನ ಧ್ವನಿ ತಲುಪ್ತಾ ಇದ್ರೆ ಮುಂದೇನ್ ಮಾಡ್ತಾರೆ ನಿಮ್ಮ ಹೀರೋ? ನಿಮ್ ಹೀರೋ ಅಂತ ಹೇಳಿ ನಾನು ಸಿದ್ದರಾಮಯ್ಯ ಅವರನ್ನು ಉಲ್ಲೇಖಿಸಿ ಮಾತನಾಡ್ತಿದ್ದೀನಿ. ಹೀರೋ ಅವರೇನಾ? ರೈಟ್, ಬಹುಶಃ ಆ ಸಂಪರ್ಕ ಸರಿಯಾಗಿ ಸಾಧ್ಯವಾಗಿಲ್ಲ. ಪುಟ್ಟಸಿದ್ದ ಶೆಟ್ಟಿ ಸರ್ನ ಮತ್ತೊಮ್ಮೆ ಕನೆಕ್ಷನ್ಗೆ ತಗೊಳ್ಳೋಣ. ವಿನಾಯಕ್ ಸರ್, ಏನು ಮಾಡೋಕೆ ಆಪ್ಷನ್ ಇದೆ ಹೀರೋ ಮುಂದೆ? ಅಂದರೆ ಏನೂ ಆಗಿಲ್ಲ ಅಂತ ಹೇಳಿ ಇಗ್ನೋರ್ ಮಾಡಿಕೊಂಡು ಕೂರೋ ಪರಿಸ್ಥಿತಿಯಲ್ಲಿ ಇದ್ದಾರಾ, ಅಥವಾ ಲೆಟ್ ಸ್ಟಾರ್ಟ್ ದ ಆಕ್ಷನ್ ಅನ್ನೋ ರೀತಿಯಲ್ಲಿ ಒಳಗೊಳಗೆ ಅವರು ಕೂಡ ಪ್ರಯತ್ನಗಳನ್ನು ಮುಂದುವರಿಸ್ತಾರಾ ಅಂತ? ನಾನು ಇದನ್ನ ವಿಶ್ಲೇಷಣೆ ಮಾಡೋದಾದ್ರೆ ಇದನ್ನ ಸ್ಟಾರ್ಟ್ ಮಾಡಿದ್ದೆ ಅವರೇನೆ, ಯಾರು ಸಿದ್ದರಾಮಯ್ಯನವರೇ. ಯಾಕಂದ್ರೆ ಈಗ ಒಂದು ಸ್ವಲ್ಪ ದಿವಸದಿಂದ ಉಪಮುಖ್ಯಮಂತ್ರಿಗಳ ಪೋಸ್ಟನ್ನು ಭಾಳ ಜನ ಇದ್ದಕ್ಕಿದ್ದಾಗೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದರು. ಲೋಕಸಭೆ ಇಲೆಕ್ಷನ್ ಆಗ್ತಿದ್ದಾಗೇನೆ ಅದು ಶುರುವಾಗಿದ್ದೇ CM ಪೋಸ್ಟಿನ ಚರ್ಚೆಯನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ, ಅಥವಾ ಅದಕ್ಕೆ ಒಂದು ಏನು ಚೆಕ್ಮೇಟ್ ಇಡೋದಕ್ಕೋಸ್ಕರನೇ ಈಗ ಏನು ಇದನ್ನು ಸ್ಟಾರ್ಟ್ ಮಾಡಿದ್ದು. ಸೊ ಹಾಗಾಗಿ ಇದು ಬಹು ನಿರೀಕ್ಷಿತವಾದಂಥ ಒಂದು ಚರ್ಚೆ. ಭಾಳ ಮೊದಲಿಂದನೂ DK ಶಿವಕುಮಾರ್ ಅವರು ಭಾಳ ಕಾನ್ಫಿಡೆಂಟ್ ಆಗಿದ್ದಾರೆ. ಏನು ಅಂತಂದರೆ ಹೈಕಮಾಂಡು ನನ್ನನ್ನು CM ಮಾಡುತ್ತೆ ಒಂದು ಅರ್ಧ ಅವಧಿ ಆದಮೇಲೆ ಅನ್ನೋದು. ಈಸ್ ವೆರಿ ಕಾನ್ಫಿಡೆಂಟ್. ಅವರು ಮೊದಲಿಂದನೂ ಅದನ್ನು ಏನು ಮುಕ್ತವಾಗಿ ಎಲ್ಲೂ ಹೇಳದೆ ಹೋದ್ರೂ ಆಂತರಿಕವಾಗಿ ಅವರು ಅವರ ಫ್ರೆಂಡ್ಸ್ ಜೊತೆಗೆ ಎಲ್ಲರ ಜೊತೆಗೂ ಭಾಳ ಕಾನ್ಫಿಡೆಂಟ್ ಆಗಿದ್ದಾರೆ. ಇವನ್ ಕೆಲವು ಜರ್ನಲಿಸ್ಟ್ಗಳ ಹತ್ರ ಅವರು ಹಂಚಿಕೊಂಡಿದ್ದಾರೆ, ಹೈಕಮಾಂಡ್ ಅವರು ನನ್ನನ್ನು ಮಾಡ್ತಾರೆ ಅಂತ. ಸೊ ಈಸ್ ವೆರಿ ಕಾನ್ಫಿಡೆಂಟ್. ಅದಕ್ಕೆ ಅವ್ರು ಏನೂ ಮಾತಾಡ್ತಾ ಇಲ್ಲ. ಬಟ್ ಇದೇನು ಅಂತಂದರೆ ಇಬ್ಬರು ಪರೋಕ್ಷವಾಗಿ ಅವರು DCM ಪೋಸ್ಟನ್ನು ಕೆಲವ್ರ ಹತ್ರ ಕೇಳಿಸೋದು, ಇವರು CM ಪೋಸ್ಟನ್ನು ಈಗ ಶಿವಕುಮಾರ್ ಅವರ ಈ ಕಾನ್ಫಿಡೆನ್ಸೇ ಸಿದ್ದರಾಮಯ್ಯ ಅವರಲ್ಲಿ ಒಂದು ಸ್ಲೈಟ್ಲಿ ಅಭದ್ರತೆ ಶುರು ಮಾಡಿದ್ಯಾ? ಇದೆ. ಅದರ ರಿಫ್ಲೆಕ್ಷನ್ಸ್ ಈ ಎಲ್ಲ ಹೇಳಿಕೆಗಳು ಅಂದರೆ ಆ ಚರ್ಚೆ ಬರಬಾರ್ದು ಅನ್ನೋ ಕಾರಣಕ್ಕೇನೆ ಜಾಸ್ತಿ DCM ಪೋಸ್ಟ್ಗಳು ಬೇಕು ಅಂತ ಕೇಳ್ತಾ ಇದ್ದಾರೆ. ಆಲ್ರೆಡಿ ಅಂದರೆ ಇನ್ಸ್ಟೆಬಿಲಿಟಿ ಇದೆ ಆಲ್ರೆಡಿ. ಸೊ ಈಗ CM ಪೋಸ್ಟನ್ನು ಮಾಡಿದರೆ ಸರ್ಕಾರನೇ ಏನು ಬುಡಮೇಲೆ ಆಗೋ ಥರ ಪರಿಸ್ಥಿತಿ ಬರುತ್ತೆ ಅನ್ನೋ ಒಂದು ಮೆಸೇಜ್ ಕೊಡೋ ದೃಷ್ಟಿಯಿಂದ ಎಲ್ಲರೂ DCM ಪೋಸ್ಟನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಈಗ ಒಂದು 3 ದಿವಸದಿಂದ ಏನು ನಡೀತಾ ಇತ್ತು, ಅದು ಈಗ ನೆಕ್ಸ್ಟ್ ಹಂತಕ್ಕೆ ಬಂದಿದೆ. ಇವರು ಈಗ ಅದನ್ನು ಏನು CM ಪೋಸ್ಟ್ ಬಗ್ಗೆ ಸ್ವಾಮೀಜಿ ಮಾತಾಡೋ ಮೂಲಕ, ಸ್ವಾಮೀಜಿ ಹೇಳಿದ್ರೆ ಬಹುಶಃ ನಿನ್ನೊಬ್ಬರು MLA ಹೇಳಿದರು, ಚನ್ನಗಿರಿ MLA ಕೂಡ ಹೇಳಿದರು DCM ಇವ್ರನ್ನ DK ಶಿವಕುಮಾರ್ ಅವ್ರನ್ನ ಮಾಡಬೇಕು ಅಂತ. ಸೊ ನಿಧಾನಕ್ಕೆ ಆ ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ. ಚಂದ್ರಶೇಖರ್ ಅವರೇ, ಪಿಕ್ಚರ್ ಹೆಂಗೆ ಚೇಂಜ್ ಆಯಿತು ಅಂದರೆ ನೆನ್ನೆ ಕೂಡ ಆಲ್ಮೋಸ್ಟ್ ಇದೇ ಟಾಪಿಕ್ ನಾವು ಮಾತನಾಡುವಾಗ ಈ ಮಾತಿನ ಭರಾಟೆಯನ್ನು ಗಮನಿಸ್ತಾ ಇದ್ರೆ ಸಿದ್ದರಾಮಯ್ಯ ಅವರ ಪರವಾಗಿರುವ ಧ್ವನಿ ಹಾಗೆ DK ಶಿವಕುಮಾರ್ ಅವರ ಪರವಾಗಿರುವ ಧ್ವನಿ ಕಂಪೇರ್ ಮಾಡಿದ್ರೆ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವ್ರ ಪರವಾಗಿ ಒಬ್ಬರೋ ಇಬ್ಬರೋ ಮಾತನಾಡ್ತಿದ್ದಾರೆ ಅಷ್ಟೇ ಅನ್ನೋ ರೀತಿಯಲ್ಲಿ ಇತ್ತು ಪಿಕ್ಚರ್. ಬಟ್ ಇವತ್ತು ಅವ್ರು ದೆಹಲಿ ತಲುಪೋಕೆ ಮುಂಚೆನೆ DK ಶಿವಕುಮಾರ್ ಪರ ಧ್ವನಿ ದೆಹಲಿ ತಲುಪಿಬಿಡ್ತು ಅಂತ ಸ್ವಾಮೀಜಿಗಳ ಮೂಲಕ. ನೋಡಿ, ಇಡೀ ರಾಜ್ಯ ದಿವಾಳಿಯಾಗಿ ಕೂತಿದೆ, ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ, ಬಿತ್ತನೆ ಬೀಜದ ರೇಟ್ ಜಾಸ್ತಿ ಆಗಿದೆ, ಹಾಲಿನ ರೇಟ್ ಜಾಸ್ತಿ ಆಗಿದೆ, ಪೆಟ್ರೋಲ್ ಜಾಸ್ತಿ ಆಗಿದೆ, ಇಡೀ ನರಕ ಆಗೋಗಿದೆ ಕರ್ನಾಟಕ. ಇವ್ರಿಗೆ ಆ ಕಡೆಗೆ ಗಮನ ಕೊಡೋದು ಬದಲು ಮಾನ ಮರ್ಯಾದೆ ಇಲ್ಲದೆ ಕುರ್ಚಿ ಮೇಲೆ ಕಿತ್ತಾಡ್ಕೊಂಡು ಕೂತಿದ್ದಾರೆ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಲೂಟಿಗಿಳ್ದಿರ್ತಕ್ಕಂಥದ್ದು ನೋಡಿದ್ವಿ. 187 ಕೋಟಿ ರೂಪಾಯಿ ಹೆಂಗೆ ಪಾಪ ಎಷ್ಟುಗಳ ದುಡ್ಡನ್ನು ತಿಂದಾಕಿದ್ರು ಅಂತೇಳಿ. ಒಂದು ಕಡೆ ಲೂಟಿ, ಇನ್ನು ಕಡೆಗೆ ದರೋಡೆ, ಇನ್ನೊಂದು ಕಡೆಗೆ ಈ ಕುರ್ಚಿ ಕಿತ್ತಾಟ ಬಿಟ್ಟು ಯಾವುದೇ ಕೆಲಸ ಮಾಡ್ತಿಲ್ಲ. ನೋಡಿ, ಮಂಕು ಬೂದಿ ಹಚ್ಕೊಂಡೆ ಇವರು ಇದಕ್ಕೆ ಬಂದಿದ್ದು, ಆಡಳಿತಕ್ಕೆ ಬಂದಿದ್ದು. ಇಲ್ಲ ಅಂತ ಹೇಳಿದ್ರೆ ಮೊನ್ನೆ ಅವ್ರ ಯೋಗ್ಯತೆ ಏನು ಅಂತೇಳಿ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ತೋರಿಸಿದ್ರು. ಚುನಾವಣೆಗೆ ಮುಂಚೆ ಏನು ಹೇಳಿದ್ರು? ಇಡೀ ಹಳೆ ಒಕ್ಕಲಿಗ ಏನು ಮೈಸೂರು ಭಾಗದಲ್ಲೆಲ್ಲ ಹೋಗಿ ನಾನು CM ಆಗ್ತೀನಿ, ಪೆನ್ನು ಪೇಪರ್ ಬರೆದಿಟ್ಕೊಳ್ಳಿ, ಎಲ್ಲ ಒಕ್ಕಲಿಗರು ಓಟ್ ಹಾಕಿ ಅಂತ ಹೇಳಿದ್ರು. ಮಂಕು ಬೂದಿ ಹಚ್ಚಿದ್ರು, ಜನಕ್ಕೂ ಪಾಪ ಬಡವ್ರಿಗೂ ಏನೋ ಮಂಕು ಬೂದಿ ಹಚ್ಚಿದ್ರು, ಆಡಳಿತಕ್ಕೆ ಬಂದರು. ಬರ್ಬೇಕಾದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಒಂದೇ ಒಂದು ದಿವಸ ಸಿದ್ದರಾಮಯ್ಯ ಬಿಡ್ಕೊಡಲ್ಲ ಅಂತೇಳಿ ಹೊಸ ನಾಟಕ ಶುರು ಮಾಡಿದ್ರು. ಮೊನ್ನೆ ಲೋಕಸಭಾ ಚುನಾವಣೆಗೆ ಮುಂಚೆ ಏನು ಹೇಳಿದ್ರು? ಡೆಲ್ಲಿಲೆಲ್ಲ ಮಾತುಕತೆ ಆಗ್ಬಿಟ್ಟಿದೆ ಅಂತೇಳಿ. ಏನ್ರಿ ಮಾತುಕತೆ ಆಗಿದೆ? ಏನು ಮಾತುಕತೆ ಆಗಿದೆ? ಆವತ್ತು ಜನರುಗಳಿಗೆ ಮಂಕು ಬೂದಿ ಹಚ್ಚಿದ್ರು, ಇವತ್ತು ಸ್ವಾಮೀಜಿಗಳು ಬಿಡ್ತಿಲ್ಲಲ್ಲ ಇವರು.
ಸ್ವಾಮೀಜಿ ತಗೊಂಡ್ಬಂದು ಬೀದಿಗೆ ನಿಲ್ಸ್ಕೊಂಡ್ ಬಂದಿದ್ದಾರೆ. ಅವ್ರು ರಾಜಣ್ಣವ್ರು ಯಾವ ಭಾಷೆ ಮಾತಾಡ್ತಾರೆ? ಮನುಷ್ಯತ್ವ ಇದೆಯಾ ಕಾಂಗ್ರೆಸ್ ಅವರಿಗೆ? ಒಬ್ಬ ಕಾವಿ ಬಗ್ಗೆ ಮಾತಾಡ್ತಕ್ಕಂಥ ಮಾತುಗಳ, ಅದು ಒಂದು ಧರ್ಮದ ಬಗ್ಗೆ ಮಾತಾಡ್ತಕ್ಕಂಥ ಮಾತುಗಳ, ನಿಮ್ಮ ರಾಜಕೀಯತೆ ಇವತ್ತು ಚಂದ್ರಶೇಖರ್ ಅವರೇ, ನೀವು ಏನ್ ಬೇಕಾದ್ರೂ ಕಾಂಗ್ರೆಸ್ನವ್ರ ವಿರುದ್ಧವಾಗಿ ಮಾತನಾಡ್ಬೋದಪ್ಪ. ನಂಗೆ ಗೊತ್ತಿಲ್ಲ, ಪುಟ್ಟಸಿದ್ದ ಶೆಟ್ಟಿ ಸರ್ ಕೇಳಿಸ್ಕೊಳ್ತಿದ್ದಾರೆ, ಅವರಿಗೆ ಕನೆಕ್ಷನ್ ಸರಿ ಹೋಗಿದ್ಯಾ ಅಂತ ಹೇಳಿ. ಸರ್ ಕೇಳಿಸ್ತಿದ್ಯಾ ಸರ್? ಹಲೋ, ಕೇಳಿಸ್ತಾ ಇದೆ. ಹಾ ಸರ್, ಮೊದಲೇ ಪ್ರಶ್ನೆ ನಿಮಗೆ ಆಗಿತ್ತು. ಚಂದ್ರಶೇಖರ್ ಅವರು ಹೇಳಿದ್ದನ್ನ ಕೇಳಿಸ್ಕೊಂಡು ಅದಕ್ಕೂ ಸೇರ್ಸಿ ಉತ್ತರ ಕೊಡಿ. ಮುಂದೆ ಏನ್ ಮಾಡ್ತಾರೆ ನಿಮ್ ಹೀರೋ ಅಂತ ಸಿದ್ದರಾಮಯ್ಯ ಅವರು. ಉತ್ತರ ಕೊಡ್ಲಿ. ಒಂದ್ ನಿಮಿಷ ಇಂಟ್ರಪ್ಷನ್ ಬೇಡ. ಚಂದ್ರಶೇಖರ್ ಅವರು ಹೇಳಿದ್ದು ವಿಷಯಾಂತರ ಆಗಿದೆ. ಇಲ್ಲಿ ಪ್ರಶ್ನೆ ಬಂದಿರೋದು ಸಿದ್ದರಾಮಯ್ಯನವರು ಸ್ಥಾನವನ್ನ ಬಿಟ್ಕೊಡ್ಬೇಕು ಅಂತ ಹೇಳಿ ಸ್ವಾಮೀಜಿಗಳು ಫರ್ಮಾನ್ ಹೊರಡಿಸಿದ್ದಾರೆ. ಇದು ವಿಷಯ. ಸ್ವಾಮೀಜಿಗಳಿಗೆ ಫರ್ಮಾನ್ ಹೊರಡಿಸ್ಲಿಕ್ಕೆ ಅಧಿಕಾರ ಇದೆಯಾ ಅನ್ನೋ ಪ್ರಶ್ನೆ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ಬೇಕಾಗ್ತದೆ. ಏನ್ ಪದಗಳನ್ನ ಉಪಯೋಗಿಸ್ತಾ ಇದ್ದಾರೆ ಚಂದ್ರಶೇಖರ್ ಅವರು? ಲೂಟಿ ಮಾಡಿರೋದು, ದರೋಡೆ ಮಾಡಿರೋದು, ಮಾನ ಮರ್ಯಾದೆ ಇರೋದು, ಇವೆಲ್ಲ ಪ್ರಶ್ನೆಗಳು ಏನು ಪದಗಳನ್ನು ಉಪಯೋಗಿಸ್ತಾ ಇದ್ದಾರೆ, ಇವೆಲ್ಲ ಅನ್ಕಾನ್ಸ್ಟಿಟ್ಯೂಷನಲ್, ಅಸಂವಿಧಾನಕವಾದಂತ ಪದಗಳು. ಮತ್ತೆ ಸರ್ಕಾರದ ನೈಜ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳದೆ ಇರ್ತಕ್ಕಂತ ಪರಿಸ್ಥಿತಿಯಲ್ಲಿ ಚಂದ್ರಶೇಖರ್ ಇದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ನೀವೇ ವಿವರಿಸ್ಬಿಡಿ ಸರ್. ಜನರ ಸಮಸ್ಯೆಯನ್ನ ಅಡ್ರೆಸ್ ಮಾಡೋದ್ರ ಬದಲು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರು ಮುಂದೆ ಹೋಗಿದ್ದಾರೆ. ಸುಳ್ಳ ಇದಲ್ವಾ ನೈಜ ಪರಿಸ್ಥಿತಿ ಕಾಂಗ್ರೆಸ್ನದ್ದು? ಒಂದ್ ನಿಮಿಷ ಮೇಡಮ್, ಸಿದ್ದರಾಮಯ್ಯನವರ ಆಡಳಿತ ಮಾದರಿಯಾಗಿದೆ. ಬಹುಶಃ ದೇಶದಲ್ಲೇ ನಂಬರ್ 1 ಆಡಳಿತ ಅಂತಕ್ಕಂಥ ಮಾತನ್ನ ನಾನು ಇವತ್ತು ಹೇಳ್ತಾ ಇದ್ದೇನೆ. ಗ್ಯಾರಂಟಿಗಳ ಮೂಲಕ ಬಡವರಿಗೆ, ಮಹಿಳೆಯರಿಗೆ ಇವತ್ತು ಸಾಮಾಜಿಕ ನ್ಯಾಯ ಸಿಕ್ಕಿದೆ. ಅದ್ರ ಬಗ್ಗೆ ಇವ್ರು ಯಾಕೆ ಮಾತಾಡಲ್ಲ? ನಿಮ್ ಪಕ್ಷದವರೇ ಮಾತಾಡೋದ್ ಬಿಟ್ಬಿಟ್ಟಿದಾರಲ್ಲ ಸರ್. ಬಿಜೆಪಿ ಅವ್ರು ಬಿಡಿ, ಅವರಿಗೆ ಜನ ಕೊಟ್ಟಿರೋ ಕೆಲ್ಸಾನೇ ಅದು ನಿಮ್ ಪಕ್ಷದ ವಿರುದ್ಧವಾಗಿ ಮಾತನಾಡೋದು. ಬಟ್ ನಿಮ್ ಪಕ್ಷದವ್ರು ಮಾತನಾಡ್ತಿದ್ದಾರಾ? ಗ್ಯಾರಂಟಿ ಬಗ್ಗೆ ಮಾತನಾಡ್ತಿದ್ದಾರಾ? ಮಹಿಳಾ ಸಶಕ್ತೀಕರಣದ ಬಗ್ಗೆ ಮಾತನಾಡ್ತಿದ್ದಾರಾ? ಸರ್, ಮೈಕ್ ಹಿಡಿದ್ರೆ ಮಾತನಾಡ್ತಿರೋದು ಸಿಎಂ ಡಿ ಸಿಎಂ. ಇವತ್ತು DCM ಏನಿದ್ದಾರೆ ಅವರು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ನಲ್ಲಿ ಇರ್ತಕ್ಕಂತಹದ್ದು. ಆದ್ರಿಂದ ಅವರು ಒಬ್ರು ಮಾಜಿ ಏನು ಡೆಪ್ಯೂಟಿ CM ಆಗಿ ಅವರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ CM ಮಾಡ್ಬೇಕು, ನೀವು ಬಿಟ್ಕೊಡಿ ಅಂತಕ್ಕಂತ ಮಾತನ್ನ ನಾವು ಏನು ಕರ್ನಾಟಕ ರಾಜ್ಯದ ಕಾಯಕ ಸಮಾಜಗಳ ಒಕ್ಕೂಟದ ಮುಖಂಡರುಗಳೇನಿದ್ದೇವೆ ನಾವೆಲ್ಲ ಅದನ್ನ ವಿರೋಧಿಸ್ತೇವೆ. ಯಾಕೆಂದ್ರೆ ಇದು ಜಾತಿಯ ಪ್ರಶ್ನೆ ಅಲ್ಲ. ಇಲ್ಲಿ ಬಂದಿರತಕ್ಕಂತಹದ್ದು ಕರ್ನಾಟಕ 6.5 ಕೋಟಿಯ ಜನರ ಒಂದು ಹಿತಾಸಕ್ತಿಯ ಪ್ರಶ್ನೆ ಇದೆ. ಇದರಲ್ಲಿ ಸಿದ್ದರಾಮಯ್ಯನವರ ಕಾರ್ಯವೈಖರಿ ಜನರಿಗೆ ಮೆಚ್ಚುಗೆ ಆಗಿದೆ. ಅದರಿಂದನೇ ಇವತ್ತು ವಿಧಾನಸಭೆಗೆ ಅಷ್ಟೊಂದು ಸ್ಥಾನವನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ. ಇವತ್ತಿನ ದಿವಸ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ 2 ಅಂಕಿಯಲ್ಲಿದ್ದ ಕಾಂಗ್ರೆಸ್ನ 3 ಅಂಕಿಗೆ ತಲುಪಿಸಿದ ಶ್ರಮಕ್ಕೆ ಫಲವೇ ಇಲ್ವಾ ಹಾಗಾದ್ರೆ ನಿಮ್ ಪಕ್ಷದಲ್ಲಿ? ಅವರು ಏನು DCM ಇದ್ದಾರೆ, ಅವರನ್ನ ನಿಜವಾದ ನಾಯಕ, ಒಕ್ಕಲಿಗರ ನಾಯಕ ಅಂತ ಅವರು ಒಪ್ಕೊಂಡೇ ಇಲ್ಲ. ಇವರು ಒತ್ತಾಯ ತರ್ತಕ್ಕಂಥದ್ದು ಕೂಡ ಇವತ್ತು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಮನೋಸ್ಥೈರ್ಯವನ್ನ ಕಡಿಮೆ ಮಾಡ್ದಂಗಾಗುತ್ತೆ. ಎಲ್ಲೋ ಒಂದ್ ಕಡೆ ಇವತ್ತು ಇಲ್ಲದ ಒಂದು ವಿಷಯವನ್ನ ಇವರು ಹುಟ್ಟಾಕ್ತಾ ಇದ್ದಾರೆ. ಒಂದೇಗಳಿಗೆ ಚಂದ್ರಶೇಖರ್ ಸರ್, ನಮ್ಮ ಜೊತೆಯಲ್ಲಿ ಖುದ್ದು